ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬೆಳಗ್ಗೆ ಬೇಗ ಎದ್ದಿದ್ದೆ, ಎಲ್ಲ ಕೆಲಸ ಮುಗಿಸ್ಕೊಂಡು. ಸೊ ಇವತ್ತು ನನ್ನ ಹಸ್ಬೆಂಡ್ ಬೇಗ ಹೋಗಬೇಕು ಡ್ಯೂಟಿಗೆ ಅಂದರು. ಸೊ ಅದಕ್ಕೆ ಅವ್ರಿಗೆ ಟೀ ಎಲ್ಲ ಮಾಡಿಕೊಡ್ತಿದ್ದೆ. ಸೊ ಯಾಕಂದರೆ ತುಂಬ ದೂರ ಹೋಗಬೇಕು ವರ್ಕಿಗೆ. ಬರೀ ಟೀ ಮಾಡಿಕೊಡು, ತಿಂಡಿ ಏನು ಬೇಡ, ಆಚೆ ತಿನ್ಕೋತೀನಿ ಅಂದ್ಬಿಟ್ರು. ಸೊ ಅದಕ್ಕೆ ಅವ್ರಿಗೊಂದು ಕಪ್ ಟೀ ಮಾಡಿಕೊಟ್ಬಿಟ್ಟು ನಾನು ಒಂದು ಕಪ್ ಟೀ ಕುಡಿದ್ಬಿಟ್ಟು. ಸೊ ಇವತ್ತು ಫುಲ್ಲು ಕೋಲ್ಡು, ಮಳೆ, ಗಾಳಿ ಫುಲ್ಲು ಬೆಂಗಳೂರಲ್ಲಿ. ಸೊ ತರಕಾರಿ ಇಲ್ಲ ಅಂದ್ಬಿಟ್ಟು ತರಕಾರಿ ಎಲ್ಲ ತರಿಸ್ಕೊಂಡ್ಬಿಟ್ಟೆ. ಊಟಕ್ಕೆ ಅಂತ ಅಕ್ಕಿ ರೊಟ್ಟಿ ಟೊಮಾಟೊ ಚಟ್ನಿ ಮಾಡ್ಕೊತಿದ್ದೀನಿ. ಸೊ ಒಂದು ಕಪ್ ಅಕ್ಕಿ ಹಿಟ್ಟು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ತೊಳೆದಿರೋಂಥ ಕ್ಯಾರೆಟು, ಮೆಣಸಿನ್ಕಾಯಿ, ಉಪ್ಪೆಲ್ಲ ಹಾಕ್ಬಿಟ್ಟು ಸೊ ಬಿಸಿನೀರಲ್ಲಿ ಕಲಿಸ್ಕೋಬೇಕಾಗುತ್ತೆ. ಸೊ ಹಿಟ್ಟೆಲ್ಲ ಕಲಿಸ್ದಾದ್ಮೇಲೆ ಟೊಮಾಟೊ ಚಟ್ನಿಗೆ ಅಂತ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮಾಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿನ ತೊಗೊಂಡಿದ್ದೀನಿ. ಸೊ ಒಬ್ಬಳಿಗೆ ಅಂತ. ಸೊ ಅದನ್ನು ಒಂದು 5 ನಿಮಿಷನ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡ್ರೆ ಚಟ್ನಿ ಚೆನ್ನಾಗಾಗುತ್ತೆ. 5 ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು. ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ತಿನ್ಕೋಬೋದು. ಸೊ ಅದನ್ನೆಲ್ಲ ತಣ್ಣಗೆ ಹಾಕ್ಬಿಟ್ಟು ಸೊ ಅಷ್ಟರಲ್ಲಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೊಟ್ಟಿ ಎಲ್ಲ ಮಾಡ್ಕೊಂಡಾದಮೇಲೆ ಸೊ ಅದನ್ನು ತಣ್ಣಗಾಗಿಬಿಟ್ಟಿದ್ವಲ್ಲ, ಸೊ ಅದನ್ನು ಮಿಕ್ಸಿಗೆ ಹಾಕಬೇಕು ಅಂತ ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಒಂದು 4 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು, ಸೊ ಬೆಳ್ಳುಳ್ಳಿ, ಒಂದು 4 ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಸೊ ಅದನ್ನೆಲ್ಲ ಮಿಕ್ಸಿಗೆ ಹಾಕಿಬಿಟ್ಟು ಸೊ ಸಿಂಪಲ್ಲಾಗಿ ಚಟ್ನಿ ರೆಡಿ ಆಗೋಯಿತು. ಸೊ ಅದನ್ನು ಒಗ್ಗರಣೆ ಅಂತ ಸೊ ಒಂದು ಬಾಣಲಿಯಲ್ಲಿ ಎಣ್ಣೆ ಮತ್ತು ಕಡಿಪತ್ತ, ಜೀರಿಗೆ, ಸಾಸಿವೆ ಎಲ್ಲ ಹಾಕಿಬಿಟ್ಟು ಸೊ ಆ ಚಟ್ನಿಯಲ್ಲಿ ಒಗ್ಗರಣೆ ಹಾಕಿಬಿಟ್ರೆ ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಚಟ್ನಿ ರೆಡಿ ಆಗಿಬಿಡುತ್ತೆ. ಅನ್ನ ಜೊತೆ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.